Good morning, class. How are you? I believe you are all in cheerful mood and you are all in a great learning mood. My dear students, really it is something great in your life. It is something great in your life because hitherto you were the school students. Now you are the college students. So from the school, you have come up to the college. You are a college boy now, isn't it? So therefore, along with the upgradation from the kid to student, from the kid to the boy, you also have to upgrade your learning pattern also. Dear students, hitherto till class 10 you had the teacher. ನಿಮಗೆ ಮಾಸ್ಟ್ರು ಇದ್ದರು, ಟೀಚರ್ ಇದ್ದರು. Whereas now you are in first PU, here you have the lecturer. ಇಲ್ಲಿ ನಿಮಗೆ ಟೀಚರ್ ಅಲ್ಲ, ಇಲ್ಲಿ ಲೆಕ್ಚರರ್ ಇರ್ತಾರೆ. What is the difference between teacher and a lecturer? The lecturer gives the lecture and you have to pick up. Whereas the teacher was teaching. ಸೊ ನಿಮಗೆ 10ನೇ ಕ್ಲಾಸ್ ತನಕವೂ ಕೂಡ ಟೀಚರ್ ನಿಮಗೆ ಬೋಧನೆ ಮಾಡಿ ಸರಿ ಉಂಟಾ ಇಲ್ವ ಅಂತೆಲ್ಲ ನೋಡಿ ಆಮೇಲೆ ನಿಮಗೆ ಸ್ಪೂನ್ ಫೀಡಿಂಗ್ ಮಾಡ್ತಿದ್ರು. ಆದರೆ ಈ ವರ್ಷದಿಂದ ಹಾಗಲ್ಲ. ಈ ವರ್ಷದಿಂದ ನಿಮಗೆ ಲೆಕ್ಚರರ್ಸ್ ಪಾಠ ಮಾಡ್ತಾರೆ. ನಾವು ಪಾಠ ಮಾಡಿ ಹೋದದ್ದನ್ನು ನೀವೇ ಸ್ವಯಂ ಕಲ್ತ್ಕೊಳ್ಬೇಕು. ಸೊ ರೆಸ್ಪಾನ್ಸಿಬಿಲಿಟಿ ಆನ್ ದ ಶೋಲ್ಡರ್ಸ್ ಈಸ್ ಮೋರ್. ನಿಮ್ಮ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಮಕ್ಕಳೇ. ಐ ಬಿಲೀವ್ you are able to manage it and you are able to excel it at the very outset. I wish you all the very best. My dear students, I am Sitaram Kevada. I am the lecturer in English and this year I give the lecture, you learn, and you give the feedback, I learn. I don't say it's a one-way learning. I don't say it is one-way teaching. It's both way learning. You can learn few from me. I can learn a lot from you. So therefore, my dear students, be cheerful and again I wish you all the very best and we shall start the first lesson for the year in English language, that is the Gentleman of the Jungle. The Gentleman of the Jungle. Gentleman, it's a plural word. And what is the singular word of gentleman? Gentleman. You look at the spelling of the word gentleman. Here it is M-E-N. This is plural. Singular ಆಗಬೇಕಿದ್ರೆ ಏನಾಗಬೇಕು? Gentleman. E ಯ ಬದಲಿಗೆ A ಬರಬೇಕು. E ಯ ಬದಲಿಗೆ ಇಲ್ಲಿ A ಬಂದರೆ ಆವಾಗ ಅದು gentleman ಆಗ್ತದೆ, ಅದು singular. ಓಕೆ ಫೈನ್. ಜೆಂಟಲ್ಮನ್ ಅಂದರೆ ಏನು? ಜೆಂಟಲ್ಮನ್ ಅಂದರೆ ಸಂಭಾವಿತ, ಒಳ್ಳೆಯ ಮನುಷ್ಯ, ಸದ್ಗುಣಿ, ಒಳ್ಳೆಯ ಸಂಸ್ಕೃತಿ ಇರುವವ, ಗುಡ್ ಕಲ್ಚರ್, ಆನೆಸ್ಟ್ ಮ್ಯಾನ್, ಇಂಥ ಲಕ್ಷಣಗಳಿರುವವರು ಜೆಂಟಲ್ಮನ್ ಅಂತ ಕರೀತಾರೆ. ರಿಮೆಂಬರ್, M-A-N ಆದಾಗ ಸಿಂಗ್ಯುಲರ್, ಅದನ್ನು ಜೆಂಟಲ್ಮ್ಯಾನ್ ಅಂತ ಹೇಳೋದಿಲ್ಲ. ಪ್ರೊನೌನ್ಸಿಯೇಷನ್ ಜೆಂಟಲ್ಮನ್. ಪ್ಲೂರಲ್ M-E-N ಪ್ಲೂರಲ್, ಸಂಭಾವಿತರು, ತುಂಬ ಜನ ಹೇಳೋದು, ಅದು ಕೂಡ ಪ್ರೊನೌನ್ಸಿಯೇಷನ್ ಸೇಮ್, ಜೆಂಟಲ್ಮನ್. ಸೊ ಜೆಂಟಲ್ಮೆನ್ ಅಂತ ಇಲ್ಲ, ಜೆಂಟಲ್ಮ್ಯಾನ್ ಅಂತಲೂ ಇಲ್ಲ, ಎರಡೂ ಪದಗಳಿಗೂ ಕೂಡ ಪ್ರೊನೌನ್ಸಿಯೇಷನ್ ಇಸ್ ಸೇಮ್, ದಟ್ ಈಸ್ ಜೆಂಟಲ್ಮನ್. ಫೈನ್. ಹಿಯರ್ ಇಟ್ ಈಸ್ ಪ್ಲೂರಲ್, ಜೆಂಟಲ್ಮನ್. ಜೆಂಟಲ್ಮನ್ ಆಫ್ ದ ಜಂಗಲ್. ಜಂಗಲ್ ಅಂದರೆ ಏನು? ಕಾಡು, ಅರಣ್ಯ ಪ್ರದೇಶ. ನಿಮಗೆ ಆಶ್ಚರ್ಯ ಆಗ್ಬೋದು, ಅರಣ್ಯ ಪ್ರದೇಶದಲ್ಲಿ ಯಾರು ಜೆಂಟಲ್ಮನ್ ಮನುಷ್ಯರು ಯಾರು ಇರ್ತಾರೆ ಅಲ್ಲಿ? ಜೆಂಟಲ್ಮನ್ ಅನ್ನುವಂಥದ್ದು ಮನುಷ್ಯರಿಗೆ ಮಾತ್ರ ಉಪಯೋಗ ಮಾಡುವಂಥ ಪದ ಅಲ್ಲ. ಅದು ಪ್ರಾಣಿಗಳಿರಲಿ, ಪಕ್ಷಿಗಳಿರಲಿ, ಅವರು ಸಂಭಾವಿತರು, ಒಳ್ಳೆಯವರು, ಒಳ್ಳೆಯ ಸಂಸ್ಕೃತಿಯವರು ಅಂತಂದರೆ ಅವರನ್ನು ಸಹ ನಾವು ಜೆಂಟಲ್ಮನ್ ಅಂತೇಳಿ ಹೇಳ್ಬೋದು. ಸೊ ಇಲ್ಲಿ ಜೆಂಟಲ್ಮನ್ ಅನ್ನೋದು ಮನುಷ್ಯರಿಗೆ ಮಾತ್ರ ಸೀಮಿತವಾದದ್ದಲ್ಲ, ಯಾವುದೇ ಪ್ರಾಣಿಗಳಿಗೂ ಆಗ್ತದೆ. ನಮ್ಮ ಮನೆಯಲ್ಲಿ ನಾವು ನಾಯಿ ಸಾಕ್ತೇವೆ, ಬೆಕ್ಕು ಸಾಕ್ತೇವೆ, ದನ ಸಾಕ್ತೇವೆ,
ಬೇರೆ ಬೇರೆ ಪ್ರಾಣಿಗಳನ್ನು ಸಾಕ್ತೇವೆ. ಬೆಕ್ಕನ್ನು ನೋಡಿ, ಅದು ಎಷ್ಟು ಬುದ್ಧಿಯಿಂದ ಇರ್ತದೆ, ನಮ್ಮ ಜೊತೆ ಎಷ್ಟು ಪ್ರೀತಿ ಮಾಡ್ತದೆ. ನಾಯಿಯನ್ನು ನೋಡಿ, ಅದು ಎಷ್ಟು ನಿಯತ್ತಾಗಿರ್ತದೆ. ಹಸುವನ್ನು ನೋಡಿ, ದನಗಳನ್ನು ನೋಡಿ, ಅದು ಎಷ್ಟು ಚಂದದಿಂದ ನಮ್ಮೊಟ್ಟಿಗೆ ಪ್ರೀತಿಯಲ್ಲಿರ್ತದೆ, ನಮಗೆ ಎಷ್ಟು ಉಪಕಾರ ಮಾಡ್ತದೆ. ಸೊ ಡೆಫಿನೆಟ್ಲಿ ಬೈ ಆಲ್ ಮೀನ್ಸ್ ವಿ ಕ್ಯಾನ್ ಕಾಲ್ ದ ಡಾಗ್ಸ್, ಕ್ಯಾಟ್ಸ್ ಆ್ಯಂಡ್ ಕೌಸ್, ಬಫೆಲೋಸ್ ಆ್ಯಂಡ್ ಶೀಪ್ಸ್, goats and a few birds, maybe the chicken family or maybe some wild birds. If you maintain any birds or animals and if they are good, by all means you can say gentleman. Fine. This lesson is a beautiful lesson. Many times before entering the lesson, let me tell you, you might have experienced a few things. ನಿಮಗೆ ಕೆಲವು ಅನುಭವಕ್ಕೆ ಬಂದಿರಬಹುದು. ನೀವು ತುಂಬ ಒಳ್ಳೆಯವರು, ನೀವು ಒಳ್ಳೆಯವರಲ್ವಾ? ಹೌದಲ್ವಾ? ಖಂಡಿತ ನೀವು ಒಳ್ಳೆಯವರೇ. ನೀವು ತುಂಬ ಒಳ್ಳೆಯವರಿರ್ತೀರಿ. ನಿಮ್ಮ ಹಾಗೆ ಇತರರು ಕೂಡ ಒಳ್ಳೆಯವರಿದ್ದಾರೆ ಅಂತ ಅಂದುಕೊಂಡು ನೀವು ಅವರಿಗೆ ಉಪಕಾರವನ್ನು ಮಾಡ್ತೀರಿ. Believing that your friends and people around you are just like you and just like good people like you, you help them. You lend a helping hand to them. But in turn, what do you get? ನೀವು ಉಪಕಾರ ಮಾಡಿದ್ದಕ್ಕೆ ನಿಮಗೆ ತಿರುಗಿ ಏನು ಸಿಗ್ತದೆ? ತುಂಬ ಸಂದರ್ಭದಲ್ಲಿ ನಿಮಗೆ ಅಪಕಾರ ಸಿಗ್ತದೆ. ಯು ಗೆಟ್ ಬ್ಯಾಡ್ ವರ್ಡ್ಸ್, ಯು ಗೆಟ್ ಬ್ಯಾಡ್ ಡೀಡ್ಸ್, ಯು ಗೆಟ್ ಬ್ಯಾಡ್ ರಿಪರ್ಕಷನ್ಸ್. ನೀವು ಒಳ್ಳೆಯದು ಮಾಡಿದರೆ ಜನ ತಿರುಗಿ ನಿಮಗೆ ಕೆಟ್ಟದ್ದು ಮಾಡ್ತಾರೆ. ಇಂಥದ್ದು ಕೂಡ ಆಗ್ತದೆ. ಸೊ ಅದು ನಿಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅನುಭವಕ್ಕೆ ಬಂದಿರಬಹುದು. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಜಸ್ಟ್ ರಿಕಾಲ್ ಯುವರ್ ಸ್ಕೂಲ್ ಡೇಸ್. One day your friend did not bring the geometry box. You shared your geometry box with him or her during the mathematics period. And he started taking the equipments from the geometry box from you. And later on, he was not letting you to use your own equipments. He only was using, and when you were trying to take some equipments from the geometry box, he was shouting at you. Hey, why you are taking now? I want it, I want to draw. Protractor I want, divider I want, scale I want, eraser I want, pencil I want. Everything he needs. Everything she needs. And just imagine what would have been a pathetic situation. You provided the geometry box to him just with the intention of helping. But what happened? What happened? He or she totally started using the geometry box without letting you to use. ನೀವು ಉಪಕಾರ ಮಾಡಲಿಕ್ಕೆ ಹೋಗಿ ನಿಮ್ಮ ಜಿಯೋಮೆಟ್ರಿ ಬಾಕ್ಸನ್ನು ಅವನೇ ಉಪಯೋಗ ಮಾಡಿ ಅಥವಾ ಅವಳೇ ಉಪಯೋಗ ಮಾಡಿ ನಿಮಗೆ ಅವಕಾಶವಿಲ್ಲದಾಗಿ ಮಾಡಿ ಹಾಕುವಂಥದ್ದು. ಇಸ್ ಇಟ್? ಅಂಥದ್ದು ಕೂಡ ಆಗ್ತದೆ. ಅದು ಬೇರೆ ಬೇರೆ ವಿಷಯದಲ್ಲಿ ಆಗಿರ್ಬೋದು. ಎನಿವೆ, ಯು ಫಾರ್ ದ ಟೈಮ್ ಬೀಯಿಂಗ್ ಯು ಫರ್ಗೆಟ್ ಆಲ್ ಸಚ್ ಥಿಂಗ್ಸ್. ಬಟ್ ರಿಮೆಂಬರ್, ಇನ್ ದಿಸ್ ವರ್ಲ್ಡ್ there is a tendency that if people help others, they will get back the troubles. ಉಪಕಾರ ಮಾಡಿದವರಿಗೆ ತೊಂದರೆಗಳೇ ಮರಳಿ ಸಿಗುವಂಥದ್ದು ಈ ಜಗತ್ತಿನಲ್ಲಿ ಇರುವಂತಹ ಅನೇಕ ನಿಯಮಗಳಲ್ಲಿ ಒಂದು. ಬಟ್ ವಿ ಆರ್ ಹೆಲ್ಪ್ಲೆಸ್. ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಧರ್ಮ ಏನಿದೆ, ಇತರರಿಗೆ ಉಪಕಾರ ಮಾಡಬೇಕನ್ನುವಂಥದ್ದು ನಮ್ಮ ಮಾನವ ಧರ್ಮ. ಆ ಮಾನವ ಧರ್ಮವನ್ನು ಇಟ್ಟುಕೊಂಡು ನಾವು ಉಪಕಾರ ಮಾಡ್ತಾ ಹೋಗಬೇಕಾಗ್ತದೆ. ಆ್ಯಂಡ್ in this story of the gentleman of the Chayni, here you find one such incident. One person helped others and in turn he got back the troubles, he got back the shames, he got back the bitter experiences from those who had sought help from him. This is the gist of this story. And the author of this lesson is, intentionally I read the spelling only, Jomyatta. Just tell me, Jomo, how do you read it? You utter it. ಒಮ್ಮೆ ಅದನ್ನು ಉಚ್ಚರಿಸಿ. Jomo ಹೇಗೆ ಓದ್ತೀರಿ? ಬಹುಶಃ ನೀವು ಜೋಮೋ ಅಂತ ಓದಿರಬೇಕಲ್ಲ. ಜೋಮೋ, ಜೆ ಬಂದಿದೆ, ಜೋಮೋ. ನಮ್ಮವರಲ್ಲಿ ಜನಾರ್ದನ ಅಂತ ಇದ್ದಾರೆ, ಜೆ ಎ ಜನಾರ್ದನ.
ಸೊ ಜೋಮೋ ಅಂತ ಓದಿರ್ತೀರಿ, ಬಟ್ ಇಟ್ಸ್ ರಾಂಗ್. ಇಟ್ಸ್ ರಾಂಗ್. ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್ ಆಸ್ ಯೋಮೋ. ಯೋಮೋ ಕೆನ್ಯಾಟಾ. ಯೋಮೋ Kenyatta is the author. He is an African author and he was the first president of Kenya. Kenya is one of the African nations. There are many countries in African island and Kenya is one of the countries. And this man, Jomo Kenyatta, what is the pronunciation? Jomo Kenyatta. Jomo Kenyatta, he was the first president of Kenya country, Kenya state. He wrote this story. And in this story, these are the characters. On the one hand, there is a man. ಒಬ್ಬ ಮನುಷ್ಯ ಇದ್ದಾನೆ. ಸ್ವಲ್ಪ ವಿಚಿತ್ರವಾದಂಥ ಕಥೆ ನೋಡಿದ್ದು. ಒಬ್ಬ ಮನುಷ್ಯ ಇದ್ದಾನೆ. ಇನ್ನೊಂದು ಬದಿಯಲ್ಲಿ ಇಷ್ಟು ಪ್ರಾಣಿಗಳಿವೆ. ದ ಎಲಿಫೆಂಟ್, ರೈನೋಸರಸ್, ಬಫಲೋ, ಅಲಿಗೇಟರ್, ಫಾಕ್ಸ್ ಅಂಡ್ ಲಿಯೋಪಾರ್ಡ್. ಒಂದು ಆನೆ, ಒಂದು ಖಡ್ಗಮೃಗ, ಒಂದು ಕಾಡುಕೋಣ, ಒಂದು ಅಲಿಗೇಟರ್ ಅಂತ ಹೇಳ್ತೀರಿ ಅದಕ್ಕೆ, ಹಲ್ಲಿ ಜಾತಿಯದು, ಒಂದು ಅಲಿಗೇಟರ್, ಒಂದು ಫಾಕ್ಸ್ ಮತ್ತೊಂದು ಲಿಯೋಪಾರ್ಡ್ ಜಾತಿ. ಇಷ್ಟು ಪ್ರಾಣಿಗಳು ಆ ಕಾಡಿನಲ್ಲಿ ಇರ್ತಾರೆ. ಒಟ್ಟಿಗೆ ಇದಿಷ್ಟು ಕ್ಯಾರೆಕ್ಟರ್ಗಳು. Let me tell you the brief story. The man, ಬಹಳ ಸಂಭಾವಿತವ. He built a house in somewhere in the forest. And one day it was heavily raining. One elephant came there in search of a shelter. ಒಬ್ಬ ಮನುಷ್ಯ ಕಾಡಿನ ಬದಿಯಲ್ಲಿ ಒಂದು ಮನೆ ಕಟ್ಟಿದ. ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಒಂದು ಆನೆ ಈ ಮಳೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಎಲ್ಲಾದರೂ ಒಂದು ಆಸರೆ ಬೇಕು ಅಂತ ಹುಡುಕುತ್ತಾ ಬರ್ತಾ ಇತ್ತು. ಆಗ ಅದಕ್ಕೆ ಈ ಮನುಷ್ಯ ಕಟ್ಟಿದಂತಹ ಮನೆ ಕಂಡಿತು. ಹೋಗಿ ಮೆಲ್ಲ ಅವನ ಹತ್ರ ಕೇಳ್ತದೆ, ನಾನು ನಿನ್ನ ಮನೆಯಲ್ಲಿ ನನ್ನ ಸೊಂಡಿಲನ್ನು ಮಾತ್ರ ಇಡಬಹುದಾ ಅಂತ. ಮನುಷ್ಯ ಒಳ್ಳೆಯ, ಆಯಿತು, ನನ್ನ ಮನೆಯಲ್ಲಿ 2 ಕೋಣೆ ಉಂಟು, ನನಗೆ 1 ಕೋಣೆ ಸಾಕು, 1 ಕೋಣೆಯಲ್ಲಿ ನಿನ್ನ ಸೊಂಡಿಲು ಇಡು ಅಂತ. ಸರಿ, ಆನೆ ಮೇಲೆಲ್ಲ ಸೊಂಡಿಲನ್ನು ಇಟ್ಟಿತ್ತು. ಲೇಟರ್ ವಾಟ್ ಹ್ಯಾಪನ್? Slowly after some time, after inserting its trunk ಅಂದರೆ ಸೊಂಡಿಲನ್ನು ಒಳಗೆ ಇಟ್ಟು ಸ್ವಲ್ಪ ಹೊತ್ತಾದ ಮೇಲೆ ಒಂದು ಕೈಯನ್ನು ಇಟ್ಟಿತ್ತು. ಸ್ವಲ್ಪ ಹೊತ್ತಾದ ಮೇಲೆ ಇನ್ನೊಂದು ಕೈಯನ್ನು ಇಟ್ಟಿತ್ತು. ಸ್ವಲ್ಪ ಹೊತ್ತಾದ ಮೇಲೆ ದೇಹ ಒಳಗೆ ಬಂತು. ಇನ್ನು ಸ್ವಲ್ಪ ಹೊತ್ತಾದಾಗ ಮತ್ತೊಂದು ಕಾಲು ಬಂತು. ಕೊನೆಗೆ ಇನ್ನೊಂದು ಕಾಲು ಬಂತು. ಇಡೀ ಮನೆಯಲ್ಲಿ ಆ ಆನೆಯೇ ತುಂಬಿಕೊಂಡಿತ್ತು. ಆಗ ಆನೆ ಹೇಳಿತು, ನನಗೆ ಈ ಮನೆಯಲ್ಲಿ ಜಾಗ ಸಾಕಾಗೋದಿಲ್ಲ, ಹೊರಗೆ ಜೋರು ಮಳೆ ಉಂಟು, ನೀನು ಮನೆಯಿಂದ ಹೊರಗೆ ಹೋಗು ಅಂತ. How is the fun? Now just recall the geometry box incident. ನೀವೇನು ಉಪಕಾರ ಮಾಡಿ ನಿಮಗೆ ಸಿಗಲಿಲ್ಲ. ಹಾಗೆ ಈ ಮನುಷ್ಯ ಮನೆ ಕಟ್ಟಿದ್ದ, ಸ್ವಲ್ಪ ಜಾಗ ಸೊಂಡಿಲು ಮಾತ್ರ ಇಡ್ಲಿಕ್ಕೆ ಅಂತ ಆನೆಗೆ ಕೊಟ್ಟ. ಇಡೀ ಆನೆ ಮನೆಯೊಳಗೆ ಬಂದು ಇವನನ್ನು ಹೊರಗೆ ಹಾಕಿತ್ತು. ಹೇಗಿದೆ? ಸೊ ದಿಸ್ ಇಸ್ ದ ಥಿಂಗ್. ಸೊ ಇಲ್ಲಿ ಈ ಸ್ಟೋರಿಯಲ್ಲಿ ಬರುವಂಥ ಒಂದು ಕಾಂಟ್ರವರ್ಸಿ, ಒಂದು ತಗಾದೆ ಏನು ಅಂತ ಹೇಳಿದ್ರೆ, ಈ ಮನುಷ್ಯ ಮತ್ತು ಆನೆ, ಮ್ಯಾನ್ ವರ್ಸಸ್ ಎಲಿಫೆಂಟ್. ಏನು ತಗಾದೆ? ಮ್ಯಾನ್ ಬಿಲ್ಟ್ ದ ಹೌಸ್. ಮನುಷ್ಯ ಮನೆ ಕಟ್ಟಿದ. ಆದರೆ ಆನೆ ಏನು ಮಾಡಿತ್ತು? ಎಲಿಫೆಂಟ್ ಆಕ್ಯುಪೈಡ್ ಇಟ್. ಆನೆ ಅದನ್ನು ಆಕ್ಯುಪೈ ಮಾಡಿತ್ತು. ಮನುಷ್ಯ ಅವನಿಗಂತ ಮನೆ ಕಟ್ಟಿದ್ದು, ಸ್ವಲ್ಪ ಜಾಗ ಹೆಚ್ಚಿಗೆ ಇತ್ತು, ಉಪಕಾರಕ್ಕೆ ಅಂತ ಆನೆಗೆ ಸೊಂಡಿಲಿಡ್ಲಿಕ್ಕೆ ಕೊಟ್ಟ. ಆನೆ ಇಡೀ ತನ್ನ ದೇಹವನ್ನು ಮನೆಯೊಳಗೆ ತಂದಿತ್ತು. ನೀವು ಆಲೋಚನೆ ಮಾಡಿ, ಆನೆ ಎಷ್ಟು ದೊಡ್ಡದು, ನಮ್ಮ ಮನೆ ಎಷ್ಟು ಎತ್ತರ ಇರ್ತದೆ. ಇಡೀ ಆನೆ ಮನೆಯೊಳಗೆ ಬಂತು, ಮತ್ತೆ ಮನುಷ್ಯನಿಗೆ ಜಾಗ ಇಲ್ಲಿ. ಕೊನೆಗೆ ಆನೆ ಹೇಳಿತು, ಯು ಗೆಟ್ ಔಟ್. ಆನೆ ಹೇಳಿತು, ಯು ಗೆಟ್ ಔಟ್ ಅಂತ. ಇದು ತಗಾದೆ. ಸೊ ಆಸ್ ಯೂಶುವಲಿ ವಾಟ್ ಹ್ಯಾಪನ್? ತಗಾದೆ ಆದ ಬಳಿ ನಾವೇನು ಮಾಡ್ತೇವೆ? ಈಗ ನಿಮಗೆ ನಿಮ್ಮ ಕ್ಲಾಸ್ನಲ್ಲಿ ನಿಮಗೂ ನಿನ್ನ ಫ್ರೆಂಡಿಗೂ ಜಗಳ ಆಗ್ತದೆ. ಏನು ಮಾಡ್ತೀರಿ? ಹೊಡಿತೇನೆ ಅಂತ ಹೇಳಬೇಡಿ, ಜಗಳ ಆದಾಗ ನಾನು 2 ಬಾರಿಸ್ತೇನೆ ಅಂತ ಹೇಳಬೇಡಿ. ನೀವೆಂತ ಮಾಡ್ತೀರಿ? ನೀವು ಆ ಲಿಟಿಗೇಷನನ್ನು ನಿಮ್ಮ ಕ್ಲಾಸ್ ಟೀಚರ್ ಹತ್ರ ತಗೊಂಡು ಹೋಗ್ತೀರಿ. ಕ್ಲಾಸ್ ಟೀಚರ್ ಲೆವೆಲಲ್ಲಿ ಅದು ಸರಿ ಆಗ್ತದೆ. ಆಗದಿದ್ದರೆ ನಿಮ್ಮ ಅಕಾಡೆಮಿಕ್ ಅಡ್ವೈಸರ್ ಹತ್ರ ತಗೊಂಡು ಹೋಗ್ತೀರಿ. ಅಲ್ಲಿಯೂ ಸರಿಯಾಗದಿದ್ದರೆ ಕೊನೆಗೆ ಪ್ರಿನ್ಸಿಪಲ್ ಹತ್ರ ಹೋಗ್ತೀರಿ.
ಪ್ರಿನ್ಸಿಪಲ್, ಅಕಾಡೆಮಿಕ್ ಅಡ್ವೈಸರ್, ಕ್ಲಾಸ್ ಟೀಚರ್, ನೀವು, ನಿಮ್ಮ ಫ್ರೆಂಡ್, ನಿಮ್ಮ ವಿರೋಧ ಪಕ್ಷ ಎಲ್ಲರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಯಾವುದು ಸತ್ಯ ಅಂತ ನೋಡಿ, ಏನು ನ್ಯಾಯ ಇದೆ ಅಂತ ನೋಡಿ, ಅದರಂತೆ ಅವರು ಜಸ್ಟಿಸನ್ನು ಕೊಡ್ತಾರೆ ಅಲ್ವಾ? ಸೇಮ್ ಥಿಂಗ್ ಹ್ಯಾಪನ್ಡ್ ಹಿಯರ್ ಆಲ್ಸೋ. ದ ಮ್ಯಾನ್ ಬಿಲ್ಡ್ ದ ಹೌಸ್ ಬಟ್ ದ ಎಲಿಫೆಂಟ್ ಆಕ್ಯುಪೈಡ್ ಇಟ್. ನೌ ಲಿಟಿಗೇಷನ್ ವಾಸ್ ಟೇಕನ್ ಟು ಎ ಕೋರ್ಟ್ ಆಫ್ ಜಸ್ಟಿಸ್. ಆ ಕೋರ್ಟ್ ಆಫ್ ಜಸ್ಟಿಸ್ ನ್ಯಾಯಾಲಯಕ್ಕೆ ಹೋಯಿತು. ನ್ಯಾಯಾಲಯದಲ್ಲಿ ನ್ಯಾಯ ಕೊಡಲಿಕ್ಕೆ ಇದ್ದಂಥ ಸದಸ್ಯರು ಈ 5 ಜನ: ರೈನೋಸರಸ್, ಬಫಲೋ, ಅಲಿಗೇಟರ್, ಫಾಕ್ಸ್ ಅಂಡ್ ಲಿಯೋಪಾರ್ಡ್. ಇವರು 5 ಜನ ಕಮಿಷನ್ ಆಫ್ ಎಂಕ್ವೈರಿ, ವಿಚಾರಣಾ ಸಮಿತಿ. ಇವರು ವಿಚಾರಣೆಯನ್ನು ಮಾಡೋದು. ಆ ವಿಚಾರಣೆಯಲ್ಲಿ ಏನಾಗ್ತದೆ ನಾವು ಈ ಪಾಠದಲ್ಲಿ ನೋಡ್ತೀವಿ. ಈಗ ನೋಡಿ, ಎಷ್ಟು ನಿಮಿಷ ಆಯಿತು? 20 minutes.